ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮ್ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಯಾವ ರಾಶಿಯವರನ್ನು ಮದುವೆ ಆದರೆ ಜೀವನ ಸುಖಮಯವಾಗಿರುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ನನ್ನ ಚಾನಲನ್ನು ಇನ್ನೂ ಯಾರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತುಂಬ ಮಂದಿ ನೋಡ್ತೀವಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ, ದುಡ್ಡು ಗಿಡ್ಡು ಏನೂ ಹೋಗೋದಿಲ್ಲ. ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಓದುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡುವಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು. ರಾಶಿ ನಕ್ಷತ್ರದ ಜೊತೆಗೆ ಒಂದು ಒಳ್ಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಡೇಟ್ ಆಫ್ ಬರ್ತನ್ನು ನಮೂದಿಸಿ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ನಾನು ಮುಂಚಿತ ಯಾವತ್ತೂ ಇರ್ತೇನೆ, ಡೀಟೇಲ್ ಆಗಿ ಬರೆದು ಕಳುಹಿಸಿ ಖಂಡಿತವಾಗ್ಲೂ ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ಹಾಗೆಯೇ ನಾನು ನಂಬಿರೋ ಶಿವದೇವರ ಹಾಗೂ ಗುರುಗಳ ಜೊತೆ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯವಾಗಿರುತ್ತೆ ಅಂತ ಒಂದು ಪ್ರತೀತಿ ಹಾಗೂ ನಂಬಿಕೆ. ಆದರೆ ಇಂಥ ರಾಶಿಯವರು ಜೋಡಿಗಳಾದರೆ ತುಂಬ ಜೀವನ ಸುಖಮಯವಾಗಿರುತ್ತೆ ಅಂತ ಹೇಳಬಹುದು. ಆಮೇಲೆ ನಮ್ಮ ಹಣೆಬರಹದಲ್ಲಿ ಏನು ಬರ್ತಿದ್ಯೋ ಅದೇ ಆಗುವಂಥದ್ದು ಅಲ್ವಾ. ಹಾಗೆಯೇ ಮದುವೆ ಪ್ರತಿಯೊಬ್ಬರ ಜೀವನದಲ್ಲಿ ಮುಖ್ಯವಾದ ಘಟ್ಟ. ಹೆಚ್ಚಿನವರು ಮದುವೆಯನ್ನು ನಿಶ್ಚಯಿಸಲು ಜ್ಯೋತಿಷ್ಯದ ಸಹಾಯವನ್ನು ಪಡೆಯುವಂಥದ್ದು. ಹಾಗೆ ಜ್ಯೋತಿಷ್ಯದ ಪ್ರಕಾರ ಯಾವ ರಾಶಿಯವರನ್ನು ಮದುವೆ ಆದರೆ ಜೀವನ ಸುಖಮಯವಾಗಿರುತ್ತೆ ಅಂತ ಹೇಳಬಹುದು. ಅಂದರೆ ಗಂಡ ಹೆಂಡತಿ ಅನೋನ್ಯವಾಗಿರ್ತಾರೆ ಯಾವಾಗಲೂ ಅಂತ ಇದ್ದರೆ ಅವರಿಗೆ ಬಹುಶಃ ಆ ಅವರಿಗೆ ಹೊಂದಾಣಿಕೆ ಆಗುವಂಥ ರಾಶಿಯವರು ಸಿಕ್ಕಿದರೆ ಬಹುಶಃ ಹಾಗೆ ಇರಬಹುದೇನು. ಆದರೆ ಎಲ್ಲರಿಗೂ ಸಿಗುತ್ತೋ ಇಲ್ವೋ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಯಾಕಂದರೆ ನಾವು ನಿಶ್ಚಯ ಮಾಡುವಂಥದ್ದು ಅಲ್ಲ, ದೇವರ ನಿಶ್ಚಯವಾಗಿರುತ್ತೆ ಅಲ್ವಾ. ಜ್ಯೋತಿಷ್ಯ ಹೇಗೆ ನಕ್ಷತ್ರ ಗ್ರಹಗಳು ವ್ಯಕ್ತಿತ್ವ ಸಂಬಂಧಗಳ ಮೇಲೆ ಪ್ರಭಾವ ಬೀರಲಿದೆ ಎಂಬುದರ ಬಗ್ಗೆ ಹೇಳುವಂಥದ್ದು. ಹಾಗಾಗಿ ಮದುವೆ ವಿಷಯದಲ್ಲೂ ಜ್ಯೋತಿಷ್ಯವು ಮಹತ್ವದ ಪಾತ್ರವನ್ನು ವಹಿಸುವಂಥದ್ದು. ಜ್ಯೋತಿಷ್ಯದ ಪ್ರಕಾರ ಯಾವ ರಾಶಿಯವರು ಅತ್ಯುತ್ತಮ ಜೋಡಿಗಳಾಗಬಹುದು ಅಂತ ಹೇಳುತ್ತೆ. ಮೊದಲನೇದಾಗಿ ಮೇಷರಾಶಿಯವರು ತುಲಾರಾಶಿಯವರನ್ನು ಮದುವೆ ಆದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೂ ಧನುಷು ರಾಶಿ ಕೂಡ ಒಳ್ಳೆಯ ಜೋಡಿ ಮೇಷರಾಶಿಗೆ ಅಂತ ಹೇಳಬಹುದು. ಮೇಷರಾಶಿಯವರು ಯಾವಾಗಲೂ ಉತ್ಸಾಹದಿಂದ ತುಂಬಿರುವಂಥದ್ದು. ತುಲಾರಾಶಿಯವರು ಶಾಂತ ಸ್ವಭಾವದವರಾಗಿರ್ತಾರೆ. ಹಾಗಾಗಿ ಇವರಿಬ್ಬರು ಪರಸ್ಪರ ಒಬ್ಬರನ್ನೊಬ್ಬರು ಸಮತೋಲನಗೊಳಿಸ್ತಾರೆ. ಮೇಷರಾಶಿಯವರು ಸಂಬಂಧದಲ್ಲಿ ಉತ್ಸಾಹ, ಜೀವಂತಿಕೆ, ಸಂತೋಷವನ್ನು ತುಂಬಿದರೆ ತುಲಾರಾಶಿಯವರು ಸಾಮರಸ್ಯ ಮತ್ತು ಹೊಂದಾಣಿಕೆಯನ್ನು ತರುವಂಥದ್ದು. ಹಾಗಾಗಿ ಇವರು ಉತ್ತಮ ಜೋಡಿಗಳಾಗಬಹುದು. ಹಾಗೆಯೇ ವೃಷಭ ರಾಶಿಯವರು ಕನ್ಯಾ ರಾಶಿಯವರನ್ನು ಮದುವೆ ಆದರೆ ಒಳ್ಳೆಯದು, ಅಥವಾ ಕನ್ಯಾ ರಾಶಿಯವರು ವೃಷಭ ರಾಶಿಯವರನ್ನು ಮದುವೆ ಆದರೆ ಒಳ್ಳೆಯದು. ವೃಷಭ ಮತ್ತು ಕನ್ಯಾ ರಾಶಿ ಎರಡೂ ರಾಶಿಯವರು ಸ್ಥಿರತೆಯನ್ನು ಇಷ್ಟಪಡುವವರು. ವೃಷಭ ರಾಶಿಯವರು ಸಂಬಂಧದಲ್ಲಿ ನಿಷ್ಠೆ ಮತ್ತು ಕಾಳಜಿಯನ್ನು ತಂದರೆ ಕನ್ಯಾ ರಾಶಿಯವರು ಎಲ್ಲವನ್ನ ಸರಿಯಾದ ರೀತಿಯಲ್ಲಿ ಹೊಂದಿಸುವಂಥದ್ದು. ಹಾಗೆ ಒಟ್ಟಾಗಿ ಇವರಿಬ್ಬರು ಉತ್ತಮ ಬಲವಾದ ಸಂಬಂಧವನ್ನು ಹೊಂದುವಂಥದ್ದು. ಹಾಗೆ ವೃಷಭ ರಾಶಿಗೆ ತುಲಾರಾಶಿನೂ ಕೂಡ ಒಂದು ರಾಶಿ ಒಳ್ಳೆಯದು ಮದುವೆ ಆದರೆ. ಹಾಗೆ ಮಿಥುನ ರಾಶಿಯವರು ಕುಂಭರಾಶಿಯವರು ಮಿಥುನ ರಾಶಿಯವರನ್ನು ಕೂಡ ಮದುವೆ ಆದರೆ ಒಳ್ಳೆಯದು. ಮಿಥುನ ರಾಶಿಯವರು ಎಲ್ಲ ವಿಷಯಗಳ ಬಗ್ಗೆ ಕುತೂಹಲ ಮತ್ತು ಹೆಚ್ಚು ಮಾತನಾಡಲು ಇಷ್ಟಪಡುವಂಥದ್ದು. ಹಾಗೆ ಕುಂಭರಾಶಿಯವರು ಸೃಜನಶೀಲ ಮತ್ತು ಸ್ವತಂತ್ರವಾಗಿ ಬದುಕಲು ಇಷ್ಟಪಡುವ ವ್ಯಕ್ತಿಗಳು. ಜೊತೆಯಾಗಿ ಇವರಿಬ್ಬರ ಹೊಸ ವಿಷಯಗಳ ಬಗ್ಗೆ ಅನ್ವೇಷಿಸಲು ಇಷ್ಟಪಡುವಂಥದ್ದು. ಹಾಗಾಗಿ ಇವರಿಬ್ಬರು ಒಬ್ಬರನ್ನೊಬ್ಬರು ಸಂಪೂರ್ಣವಾಗಿ ಬೆಂಬಲಿಸುವ ಉತ್ತಮ ಜೀವನ ನಡೆಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆಯೇ ಕಟಕ ರಾಶಿಯವರಿಗೆ ಕಟಕ ರಾಶಿಯವರು ಸೂಕ್ಷ್ಮ ಸ್ವಭಾವದವರು. ವೃಶ್ಚಿಕ ರಾಶಿಯವರು ತೀವ್ರವಾಗಿ ಪ್ರತಿಕ್ರಿಯಿಸುವವರು ಸ್ವಭಾವದವರು. ಹಾಗಾಗಿ ಇದು ಪರಸ್ಪರ ಭಾವನೆಗಳನ್ನು ಉತ್ತಮವಾಗಿ ಹಂಚಿಕೊಳ್ಳುವ ಮೂಲಕ ಉತ್ತಮವಾದ ವೈವಾಹಿಕ ಜೀವನವನ್ನು ನಡೆಸಬಹುದು. ಹಾಗೆ ನೆಕ್ಸ್ಟ್ ಸಿಂಹ ಮತ್ತು ಧನು ರಾಶಿಯವರನ್ನು ಮದುವೆ ಆದರೆ ಒಳ್ಳೆಯದು. ಸಿಂಹರಾಶಿಯವರು ಹೆಚ್ಚು ಆತ್ಮವಿಶ್ವಾಸವುಳ್ಳವರು, ಉದಾರಿಗಳು. ಧನುರಾಶಿಯವರು ಆಶಾವಾದಿ ಮತ್ತು ಸಾಹಸಿಗಳು. ಹಾಗಾಗಿ ಇವರು ಒಬ್ಬರನ್ನೊಬ್ಬರು ಪ್ರೇರೇಪಿಸುವಂಥವರು, ತಮ್ಮ ಕನಸುಗಳನ್ನು ನನಸು ಮಾಡುವಲ್ಲಿ ಒಟ್ಟಿಗೆ ಜೊತೆಯಾಗುವಂಥವರು. ಹಾಗೆಯೇ ಕನ್ಯಾ ರಾಶಿಯವರು ಮಕರ ರಾಶಿಯವರನ್ನು ಮದುವೆ ಆದರೆ ಒಳ್ಳೆಯದು. ಕನ್ಯಾ ರಾಶಿಯವರು ಕಠಿಣ ಪರಿಶ್ರಮಗಳಾಗಿರ್ತಾರೆ. ಮಕರ ರಾಶಿಯವರು ಮಹತ್ವಾಕಾಂಕ್ಷೆ ಉಳ್ಳವರಾಗಿರ್ತಾರೆ. ಜೊತೆಗೆ ಇವರು ಯಶಸ್ವಿ ಜೀವನವನ್ನು ಕೂಡ ನಡೆಸಬಹುದು. ಇವರು ಒಬ್ಬರನ್ನೊಬ್ಬರು ಬೆಂಬಲಿಸುತ್ತಾ ತಮ್ಮ ಗುರಿಗಳನ್ನು ಒಟ್ಟಾಗಿ ತಲುಪುವ ಆತ್ಮವಿಶ್ವಾಸವನ್ನು ಹೊಂದಿರ್ತಾರೆ. ಇದು ಒಂದು ಜ್ಯೋತಿಷದ ಪ್ರಕಾರ. ಮತ್ತು ಅವರವರ ಹಣೆಬರಹದಲ್ಲಿ ಯಾವ ನಕ್ಷತ್ರವನ್ನು ಬರೆದಿದ್ದಾರಂತ ದೇವರಿಗೆ ಮಾತ್ರ ಗೊತ್ತಿರುತ್ತೆ ಅಲ್ವಾ. ಯಾವ ರಾಶಿ ಯಾವ ನಕ್ಷತ್ರವನ್ನು ಬರೆದಿರ್ತಾರೆ ಅಂತ ಅವರಿಗೆ ಮಾತ್ರ ಬಿಟ್ಟಿರುವಂಥ ವಿಚಾರ ಅಲ್ವಾ.